ಫಿಕ್ಸ್ ಮಾಡಿದ್ವಿ. ಮುಂದಿನ ವಾರ ಬಹುಶಃ ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಮಾಡಿ ಬೆಂಗಳೂರು ನೀರಲ್ಲಿ ಏನೋ 1500-600 MLD ನೀರು ಸಿಗುತ್ತೆ ಅಂತ ಬೆಂಗಳೂರಿನಲ್ಲಿ ಒಂದು ಅಂದಾಜು ಮಾಡಿದ್ದಾರೆ. ಎಲ್ಲ ತಜ್ಞರು ನಾನು ಕೇಳಿದ್ದು ಒಂದು MLDಗೆ 1 ಕೋಟಿ ರೂಪಾಯಿನಷ್ಟು ಖರ್ಚು ಬರುತ್ತೆ ಮೂರನೇ ಹಂತ ಮಾಡಿದ್ರೆ ಅಂತ. ನಾನಂದರೆ ಏನು 1,000 ಕೋಟಿ ಜಾಸ್ತಿ ಆಗ್ತದಪ್ಪ. 1,000 ಕೋಟಿ ಜಾಸ್ತಿ ಆದರೆ ನಮಗೆ ನಮ್ಮ ಹತ್ರ ಇರ್ತಕ್ಕಂಥದ್ದು ಶುದ್ಧೀಕರಣ ಆದರೆ ಭಾಳ ಒಂದೊಂದು ಕಡೆ ನೀರಾವರಿ ಯೋಜನೆಗಳಿಗೆ 1,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. 1,200 ಕೋಟಿ ಖರ್ಚು ಮಾಡಿ ಬಹಳ ಖರ್ಚಾಗ್ಬಿಡೋದು. ಹಂಗಾಗಿ 2-3 ವರ್ಷದ ಯೋಜನೆ ಮಾಡಿಕೊಂಡು ಅದನ್ನು ಅನುಷ್ಠಾನಗೊಳಿಸಬೇಕು. ನಾನು ಇಲಾಖೆಯವ್ರಿಗೆ ಕೇಳಿದೆ ಎಷ್ಟು ದಿವಸ ಟೈಮ್ ಬೇಕು ಅಂತೇಳಿ BWSS ಅವ್ರಿಗೆ ಕೇಳಿದೆ. ಅವರು 2000 ಇಸ್ವಿಲಿ 1950 ಇಸ್ವಿ ತಂತ್ರಜ್ಞಾನ ಯೂಸ್ ಮಾಡ್ತಾರೆ. 2020 ಇದ್ದೀವಿ. ಈಗ 2000 ಇಸ್ವಿ ತಂತ್ರಜ್ಞಾನ ಯೂಸ್ ಮಾಡ್ತಾರೆ. 25 ವರ್ಷ ಹಿಂದೆನೇ ಇದ್ದಾರೆ. BWSS ಅವ್ರು ಕೇಳಿದ್ರೆ ಏನ್ರಿ ಇದೇನು ಮಿಷಿನ್ ಅಂದ್ರೆ ಅಣ್ಣ ಇದು 20 ವರ್ಷದಿಂದ ಮಾಡ್ತಾ ಇದ್ದೋ ಅದು ಈಗ ನಿಂತೋಗಿದೆ. ಇದ್ಯಾವುದು ಮಾಡ್ತಾ ಇದ್ದೀರಿ, ಇದು ಅವಾಗ ಶುರುವಾಗೋದು ಇನ್ನೂ ಪ್ರಾರಂಭನೇ ಆಗಲಿಲ್ಲ. ಅಂದರೆ ಏನು ಇವತ್ತು ರೆಡ್ಡಿ ಅವರು ಹೇಳಿದಾಗೆ ಅದರ ತಂತ್ರಜ್ಞಾನ ಇದೆ, ಬೇರೆ ಬೇರೆ ರಿಪೋರ್ಟ್ಗಳಿದೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಗೊಂದೇ ಪಟ್ಟಣ ಅಲ್ಲ ಭಾಳ ಪಟ್ಟಣಗಳಲ್ಲಿ ಇಂಥ ನೀರನ್ನು ಶುದ್ಧೀಕರಣ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಅವರು ಏನು ಬದ್ಧತೆಯಿಂದ ಸೈಂಟಿಫಿಕ್ ಆಗಿ ಜನಜೀವನದ ಮೇಲೆ ದುಷ್ಪರಿಣಾಮ ಬೀಳ್ದಂಗೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಪ್ರಯತ್ನಗಳಾಗಬೇಕು, ಇನ್ನೂ ಕೂಡ ಮಾಡಬೇಕು. ಇಲ್ಲಿ ಯಾರು ವಿಜ್ಞಾನಿಗಳು ಸೈನ್ಸ್ ಓದೋರು ಇಲ್ಲ ಅಂತಲ್ಲ, ಉದಾಸೀನತೆ ಇಚ್ಛಾಶಕ್ತಿ ಕೊರತೆ ನಮ್ಮನ್ನು ಕಾಡ್ತಾ ಇದೆ. ಹಾಗಾಗಿ ನಾನೀಗ ಮೂರನೇ ಅಂತ ಮಾಡಲೇಬೇಕು, ಅದರಲ್ಲಿ ಕಾಂಪ್ರಮೈಸ್ ಇಲ್ಲ. ಅದು ಈಗಾಗಲೇ ನಾನು ಬೈರಮಂಗಲ ಸುತ್ತಮುತ್ತ ಏನೆಲ್ಲ ಅಧ್ವಾನ ಆಗಿದೆ ನಮಗೆ ಗೊತ್ತಿದೆ, ನಾವು ಬಾಯ್ಬಿಟ್ಟು ಹೇಳೋಕ್ಕಾಗಲ್ಲ. ಯಾವ್ದಾರ ಎಳ್ನೀರು ಯಾವ್ದಾರು ತೆಂಗಿನ ಮರದಲ್ಲಿ ಎಳ್ನೀರು ಕುಡಿದ್ರೆ ಎಳ್ನೀರಲ್ಲೂ ಕೂಡ ಎಲ್ಲ ವಿಷ ಆಲ್ಡ್ ಮೆಟಲ್ಸ್ ಎಲ್ಲ ಇದ್ದೇ ಇದೆ. ಹಾಗಾಗಿ ಇವನ್ ಹಾಲಲ್ಲೂ ಕೂಡ ಹಾಲು ಕರೆದೇನಾದ್ರು ಲ್ಯಾಬ್ ಕೊಟ್ಬಿಟ್ರೆ ಅಲ್ಲಿ ಹಾಲನ್ನ ಅದನ್ನ ನಾವು ಹೇಳುವಷ್ಟಿಲ್ಲ.